ಘೋಷಣೆ ಆಗಿದೆ. ನಿನ್ನೆ ಬೆಂಗಳೂರಲ್ಲಿ ಒಂದು ಬಿಜೆಪಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದೆ ಸರ್. ಹನುಮಾನ್ ಚಾಲೀಸ್ ವಿಚಾರ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದ್ದಾರೆ ಅಂತ. ನಾಗಪೇಟೆಗೆ ದೊಡ್ಡ ಶೋಭಾ ಕರಂದ್ಲಾಜೆ ಹೋಗಿದ್ದಾರೆ, ಬೈಸಿ ಮೋಹನ್ ಹೋಗಿದ್ದಾರೆ, ಸಂಸದ ತೇಜಸ್ವಿ ಸೂರ್ಯ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅದೇ ವಿಚಾರವನ್ನ ಹೈಲೈಟ್ ಮಾಡ್ಲಿಕ್ಕೆ ನೀವು ಮಾಧ್ಯಮದವರು ಅವರಿಗೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಮಾಧ್ಯಮದವರು ಅದಕ್ಕೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ನೀವು ಲೈವ್ ಕೊಡ್ತೀರಿ, ಅವ್ರು ಪ್ರಚಾರ ಕೊಡ್ತೀರಿ ಅಂತ ಹೇಳಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಅನಾವಶ್ಯಕವಾದಂಥದ್ದನ್ನ ಸಣ್ಣದನ್ನ ದೊಡ್ಡದು ಮಾಡ್ತಕ್ಕಂಥ ಪ್ರವೃತ್ತಿ ಭಾರತೀಯ ಜನತಾ ಪಕ್ಷದವರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾರಾದ್ರೂ ಜೆಡಿಎಸ್ ಬಿಜೆಪಿಯಿಂದ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ ಸರ್? ನಾನು ನಮ್ಮ ಕ್ಷೇತ್ರದಲ್ಲಿ ಬಿಜಿ ಇದ್ದೀನಿ. ನೀವು ಅದನ್ನ ಪಕ್ಷದ ವರಿಷ್ಠನ ಕೇಳಿ. ಕ್ಷೇತ್ರದಲ್ಲೇ ಸರ್, ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈಗ ನಾನೇನು ಹೇಳೋದಿಲ್ಲ. ನಾನಿರೋದು ಗ್ರೌಂಡ್ ಅಲ್ಲಿ, ನೀವಿರೋದು ಮೇಲ್ಗಡೆ. ನಾನು ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಯೋಗೇಶ್ವರ್ ಪುತ್ರಿ ಕೂಡ ತಮ್ಮ ಪರವಾಗಿ ನಮ್ಮ ಪ್ರಚಾರಕ್ಕೆ ಬರ್ತಾರೆ. ನನಗೆ ಗೊತ್ತಿಲ್ಲ ಪಕ್ಷದ ಹೈಕಮಾಂಡ್ ಏನ್ ನಿರ್ಣಯ ತಗೊಳುತ್ತೆ, ಕಾದು ನೋಡೋಣ. ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ನಿನ್ನೆ ಬೆಂಗಳೂರಲ್ಲಿ ಒಂದು ಬಿಜೆಪಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದೆ ಸರ್. ಹನುಮಾನ್ ಚಾಲೀಸ್ ವಿಚಾರ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದ್ದಾರೆ ಅಂತ. ನಾಗಪೇಟೆಗೆ ದೊಡ್ಡ ಶೋಭಾ ಕರಂದ್ಲಾಜೆ ಹೋಗಿದ್ದಾರೆ, ಬೈಸಿ ಮೋಹನ್ ಹೋಗಿದ್ದಾರೆ, ಸಂಸದ ತೇಜಸ್ವಿ ಸೂರ್ಯ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅದೇ ವಿಚಾರವನ್ನ ಹೈಲೈಟ್ ಮಾಡ್ಲಿಕ್ಕೆ ನೀವು ಮಾಧ್ಯಮದವರು ಅವರಿಗೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಮಾಧ್ಯಮದವರು ಅದಕ್ಕೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ನೀವು ಲೈವ್ ಕೊಡ್ತೀರಿ, ಅವ್ರು ಪ್ರಚಾರ ಕೊಡ್ತೀರಿ ಅಂತ ಹೇಳಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಅನಾವಶ್ಯಕವಾದಂಥದ್ದನ್ನ ಸಣ್ಣದನ್ನ ದೊಡ್ಡದು ಮಾಡ್ತಕ್ಕಂಥ ಪ್ರವೃತ್ತಿ ಭಾರತೀಯ ಜನತಾ ಪಕ್ಷದವರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾರಾದ್ರೂ ಜೆಡಿಎಸ್ ಬಿಜೆಪಿಯಿಂದ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ ಸರ್? ನಾನು ನಮ್ಮ ಕ್ಷೇತ್ರದಲ್ಲಿ ಬಿಜಿ ಇದ್ದೀನಿ. ನೀವು ಅದನ್ನ ಪಕ್ಷದ ವರಿಷ್ಠನ ಕೇಳಿ. ಕ್ಷೇತ್ರದಲ್ಲೇ ಸರ್, ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈಗ ನಾನೇನು ಹೇಳೋದಿಲ್ಲ. ನಾನಿರೋದು ಗ್ರೌಂಡ್ ಅಲ್ಲಿ, ನೀವಿರೋದು ಮೇಲ್ಗಡೆ. ನಾನು ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಯೋಗೇಶ್ವರ್ ಪುತ್ರಿ ಕೂಡ ತಮ್ಮ ಪರವಾಗಿ ನಮ್ಮ ಪ್ರಚಾರಕ್ಕೆ ಬರ್ತಾರೆ. ನನಗೆ ಗೊತ್ತಿಲ್ಲ ಪಕ್ಷದ ಹೈಕಮಾಂಡ್ ಏನ್ ನಿರ್ಣಯ ತಗೊಳುತ್ತೆ, ಕಾದು ನೋಡೋಣ. ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ನಿನ್ನೆ ಬೆಂಗಳೂರಲ್ಲಿ ಒಂದು ಬಿಜೆಪಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದೆ ಸರ್. ಹನುಮಾನ್ ಚಾಲೀಸ್ ವಿಚಾರ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದ್ದಾರೆ ಅಂತ. ನಾಗಪೇಟೆಗೆ ದೊಡ್ಡ ಶೋಭಾ ಕರಂದ್ಲಾಜೆ ಹೋಗಿದ್ದಾರೆ, ಬೈಸಿ ಮೋಹನ್ ಹೋಗಿದ್ದಾರೆ, ಸಂಸದ ತೇಜಸ್ವಿ ಸೂರ್ಯ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಅದೇ ವಿಚಾರವನ್ನ ಹೈಲೈಟ್ ಮಾಡ್ಲಿಕ್ಕೆ ನೀವು ಮಾಧ್ಯಮದವರು ಅವರಿಗೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಮಾಧ್ಯಮದವರು ಅದಕ್ಕೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ನೀವು ಲೈವ್ ಕೊಡ್ತೀರಿ, ಅವ್ರು ಪ್ರಚಾರ ಕೊಡ್ತೀರಿ ಅಂತ ಹೇಳಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಅನಾವಶ್ಯಕವಾದಂಥದ್ದನ್ನ ಸಣ್ಣದನ್ನ ದೊಡ್ಡದು ಮಾಡ್ತಕ್ಕಂಥ ಪ್ರವೃತ್ತಿ ಭಾರತೀಯ ಜನತಾ ಪಕ್ಷದವರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಯಾರಾದ್ರೂ ಜೆಡಿಎಸ್ ಬಿಜೆಪಿಯಿಂದ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ ಸರ್? ನಾನು ನಮ್ಮ ಕ್ಷೇತ್ರದಲ್ಲಿ ಬಿಜಿ ಇದ್ದೀನಿ. ನೀವು ಅದನ್ನ ಪಕ್ಷದ ವರಿಷ್ಠನ ಕೇಳಿ. ಕ್ಷೇತ್ರದಲ್ಲೇ ಸರ್, ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈಗ ನಾನೇನು ಹೇಳೋದಿಲ್ಲ. ನಾನಿರೋದು ಗ್ರೌಂಡ್ ಅಲ್ಲಿ, ನೀವಿರೋದು ಮೇಲ್ಗಡೆ. ನಾನು ಗ್ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಯೋಗೇಶ್ವರ್ ಪುತ್ರಿ ಕೂಡ ತಮ್ಮ ಪರವಾಗಿ ನಮ್ಮ ಪ್ರಚಾರಕ್ಕೆ ಬರ್ತಾರೆ. ನನಗೆ ಗೊತ್ತಿಲ್ಲ ಪಕ್ಷದ ಹೈಕಮಾಂಡ್ ಏನ್ ನಿರ್ಣಯ ತಗೊಳುತ್ತೆ, ಕಾದು ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.